ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಬ್ರಾಯ್ಲರ್ ಕೋಳಿಗಳು 45 ದಿನಗಳಲ್ಲಿ ಬೆಳೆಯುತ್ತವೆ. ಇದಕ್ಕೆ ಕಾರಣ ಏನು ಗೊತ್ತಾ? ಹಾರ್ಮೋನಲ್ ಇಂಜೆಕ್ಷನ್ ನೀಡೋದು. ಹಾಗಾಗಿ ಇದನ್ನು ತಿಂದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಜನ ನಂಬ್ತಾರೆ. ಹಾಗಿದ್ರೆ ಇದರಲ್ಲಿ ಇರ್ತಕ್ಕಂಥ ಅಸಲಿಯತ್ತೇನು? ನಿಜವೆಷ್ಟು? ನಮ್ಮ ದೇಹದ ಬೆಳವಣಿಗೆಗೆ ಪ್ರೋಟೀನ್ ಹೇರಳವಾಗಬೇಕು. ಅದು ಚಿಕನ್ನಲ್ಲಿ ಹೇರಳವಾಗಿ ಸಿಗ್ತದೆ ಅಂತ ಹೇಳ್ತಾರೆ. ಆದರೆ ಬ್ರಾಯ್ಲರ್ ಕೋಳಿಗಳನ್ನು ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಹಾಕಿ ಬೆಳೆಸೋದ್ರಿಂದ ಅದನ್ನು ತಿನ್ನಬಾರ್ದು, ನಾಟಿ ಕೋಳಿ ಮಾತ್ರ ತಿನ್ನಬೇಕು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಬ್ರಾಯ್ಲರ್ ಕೋಳಿಗಳಿಗೆ ಗ್ರೋತ್ ಹಾರ್ಮೋನಲ್ ಇಂಜೆಕ್ಷನ್ ನೀಡ್ತಾರೆ. ಹಾಗಾಗಿ 8 ವರ್ಷಕ್ಕೆ ಹೆಣ್ಣುಮಕ್ಕಳು ದೊಡ್ಡವರಾಗ್ತಾರೆ ಮತ್ತು ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಹಾಗಾಗಿ ನಾವು ಬ್ರಾಯ್ಲರ್ ಕೋಳಿಗಳನ್ನು ತಿನ್ನಬಾರ್ದು ಅಂತ ಜನ ನಂಬ್ತಾರೆ. ಹಾಗಿದ್ರೆ ಪ್ರತಿದಿನ ನಾವು ತಿಂತಾ ಇರುವಂಥ ಬ್ರಾಯ್ಲರ್ ಕೋಳಿ ನಿಜವಾದ ಪ್ರೋಟೀನ್ ಅಲ್ವಾ? ಅವನ್ನು ತಿಂದರೆ ಆರೋಗ್ಯ ಸಮಸ್ಯೆ ಬರುತ್ತಾ? ಬನ್ನಿ ತಿಳಿಯೋಣ. ಬ್ರಾಯ್ಲರ್ ಕೋಳಿಗಳಿಗೆ ಹಾರ್ಮೋನಲ್ ಗ್ರೋತ್ ಇಂಜೆಕ್ಷನ್ ನೀಡ್ತಾರೆ ಅನ್ನೋದು ಶುದ್ಧ ಸುಳ್ಳು ಅಂತ ಹ್ಯೂಮನ್ ಲೀಗ್ ವರದಿ ನಿರೂಪಣೆ ಮಾಡಿದೆ. ಲಕ್ಷಾಂತರ ಬ್ರಾಯ್ಲರ್ ಕೋಳಿಗಳಿಗೆ ಹಾರ್ಮೋನಲ್ ಗ್ರೋತ್ ಚುಚ್ಚುಮದ್ದು ನೀಡೋದು ಅಸಾಧ್ಯವಾದ ಮಾತು. ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಪಳನಿಯಪ್ಪನ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹೀಗೆ ಹೇಳ್ತಾರೆ. ಬ್ರಾಯ್ಲರ್ ಕೋಳಿಗಳ ವೇಗವಾದ ಬೆಳವಣಿಗೆ ಬಗ್ಗೆ ಜನಕ್ಕೆ ಇರುವುದು ಭಯ ಮಾತ್ರ. ಅವುಗಳ ಬೆಳವಣಿಗೆಗೆ ಯಾವುದೇ ರೀತಿಯಾದಂತಹ ಕೃತಕ ಗ್ರೋತ್ ಹಾರ್ಮೋನಲ್ ಇಂಜೆಕ್ಷನ್ ನೀಡುತ್ತಿಲ್ಲ. ಒಂದು ವೇಳೆ ನೀಡಿದರೂ ಸಹ ಅದು ಜೀರ್ಣಾಂಗದ ಕ್ರಿಯೆಯಲ್ಲಿ ಪ್ರೋಟೀನ್ ಆಗಿ ಪರಿವರ್ತನೆ ಹೊಂದುತ್ತೆ. ಹಾಗಾಗಿ ಮನುಷ್ಯರ ಮೇಲೆ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಬೀರೋದಿಲ್ಲ. ಇದು ಜನರಿಗೆ ಇರುವಂತಹ ಒಂದು ಭ್ರಮೆ, ಊಹಾಪೋಹ, ವದಂತಿ ಎಂದು ತಿಳಿಸಿದ್ದಾರೆ. ಹಾಗಿದ್ರೆ ಯಾವುದೇ ಕೃತಕ ಹಾರ್ಮೋನಲ್ ಗ್ರೋತ್ ಇಂಜೆಕ್ಷನ್ ನೀಡದೆ ಬ್ರಾಯ್ಲರ್ ಕೋಳಿಗಳು ಇಷ್ಟು ವೇಗವಾಗಿ ಹೇಗೆ ಬೆಳೀತವೆ ಅನ್ನೋ ಅನುಮಾನ ನಿಮಗೆ ಮೂಡಬಹುದು ಅಲ್ವಾ? ದಶಕಗಳಿಂದ ಪೌಲ್ಟ್ರಿ ತಜ್ಞರು ಆಯ್ದ ಮತ್ತು ವೇಗವಾಗಿ ಬೆಳೆಯುವಂತಹ ತಳಿಗಳನ್ನ ಆಯ್ಕೆ ಮಾಡಿ ಸಾಕುತ್ತಿದ್ದಾರೆ. ಅವುಗಳಿಗೆ ವಿಟಮಿನ್, ಪ್ರೋಟೀನ್, ಖನಿಜ ಮಿಶ್ರಿತ ಸಮತೋಲಿತ ಆಹಾರವನ್ನ ನೀಡುತ್ತೆ. ಆದ್ರಿಂದನೇ ಅವು ವೇಗವಾಗಿ ಬೆಳೆದು ತೂಕವನ್ನ ಹೆಚ್ಚಿಸಿಕೊಳ್ತವೆ. ಇವನ್ನ ಸೇವಿಸೋದ್ರಿಂದ ನಮಗೆ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಕೆಲವು ಫಾರ್ಮ್ಗಳಲ್ಲಿ ರೋಗವನ್ನ ತಡೆಯಲು ಆಂಟಿಬಯೋಟಿಕ್ಗಳನ್ನ ನೀಡ್ತಾರೆ. ಇವುಗಳನ್ನ ನಾವು ಸೇವಿಸಿದ್ರೆ ಖಂಡಿತ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೆ ಇದಕ್ಕೆ ಪರಿಹಾರ, ಮಾರುಕಟ್ಟೆಗೆ ಈ ಕೋಳಿಗಳನ್ನು ಕಳಿಸುವ ಮುನ್ನ ಫಾರಂಗಳಲ್ಲಿ ಆಂಟಿಬಯೋಟಿಕ್ ನೀಡುವಂತಹದನ್ನು ನಿಲ್ಲಿಸಬೇಕು. ಅಂಥ ಕೋಳಿಗಳು ಮಾರುಕಟ್ಟೆಗೆ ಬಂದ ನಂತರ ಜನರು ಸೇವಿಸಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇವಿಷ್ಟು ಬ್ರಾಯ್ಲರ್ ಕೋಳಿಗಳ ಬಗ್ಗೆ ಇರ್ತಕ್ಕಂಥ ಆತಂಕ, ಭಯದ, ಅಜ್ಞಾನದ ವಿಚಾರವನ್ನ ಸ್ಪಷ್ಟವಾಗಿ ವೈಜ್ಞಾನದ ವರದಿಯ ಪ್ರಕಾರ ತಿಳಿಸುವ ಪ್ರಯತ್ನ ಸಮುದಾಯ ಟಿವಿಯದ್ದು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಇಂತಹ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ತಲುಪಿಸೋದಕ್ಕೆ ಸ್ಫೂರ್ತಿ ಸಿಗತ್ತೆ. ಮಾಡ್ತೀರಲ್ವಾ? ಮತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಸಮಾಜಕ್ಕೆ ಸಂಬಂಧಪಟ್ಟಂತಹ ಜನ ಉಪಯೋಗಿ ವಿಚಾರವನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಅಲ್ಲಿವರೆಗೂ ನಿಮ್ಮಿಂದ ವಿರಾಮವನ್ನು ಬಯಸ್ತಾ ಇದ್ದೀನಿ. ಸಮುದಾಯ ಟಿವಿಯ ಪ್ರಧಾನ ಸಂಪಾದಕ ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್. ನಮಸ್ಕಾರ.